ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ಜೆ ಕೆ ಕನ್ನಡ ಕೀರ್ತಿ ಕುಮಾರ್ ಜೆ. ಇವತ್ತು ಏನು ಟಾಪಿಕ್ ಅಂತಂದರೆ, ಹೊಸ್ದಾಗಿ ಅಡಿಕೆ ತೋಟ ಮಾಡುವಂಥ ರೈತರುಗಳು ಈ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ಏನೇನು ತಪ್ಪುಗಳು ಅಂತಂದರೆ, ಈಗ ನೀವು ಹೊಸ್ದಾಗಿ ಅಡಿಕೆ ಗಿಡ ನಾಟಿ ಮಾಡ್ತೀರಾ, ನಿಮ್ಮ ದಯಗಳ ಯಾವ್ಯಾವುದ ಉದ್ದ ಇಂಟು ಅಗಲ ಎಷ್ಟೆಷ್ಟು ಅಡಿ ಅಂತ ನೋಡ್ಕೊಂಡು ಹೊಸ್ದಾಗಿ ನಾಟಿ ಮಾಡಿರ್ತೀರ. ಅಲ್ಲೇನು ತಪ್ಪಾಗುತ್ತೆ ಅಂತಂದರೆ, ಈಗ ನೀವು ನಾಟಿ ಮಾಡೋದೆಲ್ಲ ಓಕೆ, ಅದು ಒಂಥರ ಚೆನ್ನಾಗಿರುತ್ತೆ. ಬಟ್ ಏನು ಮಾಡ್ತೀರಾ ಅಂತಂದರೆ, ನಾವು ರೈತರುಗಳು ಮಾಡೋ ತಪ್ಪುಗಳು ಏನಂತಂದರೆ, ನಾವು ನೆಟ್ಟಿರ್ತೀವಲ್ಲ ಸಾಲುಗಳು, ಒಂದೆರಡು ತಿಂಗಳು ಕಳೀತಾ ಅಡಿಕೆ ಗಿಡಗಳು ಅಲ್ಲಲ್ಲಿ ಹೋಗ್ತಾ ಇರ್ತವೆ. ಅಲ್ಲಲ್ಲಿ ನಾವು ಓದಾದ್ಮೇಲೆ ಯೋಚನೆ ಮಾಡೋದಕ್ಕಿಂತ ಅಲ್ಲಲ್ಲಿ ಹಾಕೊಂಬಿಟ್ರೆ ಓದಂಗೆ ಅಡಿಕೆ ಗಿಡಗಳು ಸಮೃದ್ಧಿಯಾಗಿ ನೀಟಾಗಿ ಒಂದೇ ಸಮಾನತೆಯಾಗಿ ಬೆಳೀತದೆ. ಇನ್ನೊಂದು ತಪ್ಪು ಏನಪ್ಪ ಅಂತಂದರೆ, ಈಗ ನಾವು ಕೆಲವು ರೈತರುಗಳು, ಎಲ್ಲರೂ ಅಲ್ಲ, ಕೆಲವು ರೈತರುಗಳು ಏನು ತಪ್ಪು ಮಾಡ್ತಾರೆ ಅಂತಂದರೆ, ಅಡಿಕೆ ತೋಟ ಮಾಡಿಬಿಟ್ಟು ಅಡಿಕೆ ಗಿಡ ನೆಟ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಮನೇಲಿ ಹೋಗಿ, ಅಂದರೆ ಸುಮ್ಮನೆ ಏನು ಅಲ್ಲಿಗೆ ಮನೆಗೆ ಹೋಗಿ ಅಂತಲ್ಲ, ಏನು ಸುಮ್ಮನೆ ಕೆಲಸ ಮುಗೀತು ಅಂತ ಕುಂತ್ಕೊಂಡಿರ್ತಾರೆ. ಅದು ತಪ್ಪು ಸ್ನೇಹಿತರೆ. ಏನಕ್ಕೆ ಅಂತಂದರೆ, ನಾವು ಅಡಿಕೆ ಗಿಡ ನೆಡೋದು ಎಷ್ಟು ಕನಸಾಗಿರುತ್ತೆ, ಅದನ್ನು ತೋಟನ ಬೆಳವಣಿಗೆ ಅದನ್ನು ಬೆಳೆಸೋದು ಅಷ್ಟೇ ಜವಾಬ್ದಾರಿಯಾಗಿರುತ್ತೆ ನಮಗೆ. ಏನು ಜವಾಬ್ದಾರಿ ಅಂತಂದರೆ, ಅಲ್ಲಲ್ಲಿ ಹೋಗಿ ನೀರು ಚೆನ್ನಾಗಿ ಕರೆಕ್ಟಾಗಿ ಹೋಗ್ತಾ ಇದೆಯಾ ಅಂತ ನೋಡ್ಕೊಬೇಕು. ಸಾಲಲ್ಲಿ ಹೋಗಿ ನಾವು ಡ್ರಿಪ್ ಮಾಡಿರ್ತೀವಲ್ಲ, ಅಲ್ಲಿ ನೀರು ಕರೆಕ್ಟಾಗಿ ಅಡಿಕೆ ಗಿಡಕ್ಕೆ ಸಮೃದ್ಧಿಯಾಗಿ ಹೋಗ್ತಾ ಇದೆಯಾ, ಅಲ್ಲಿ ಅಡಿಕೆ ಗಿಡ ಏನಾದ್ರು ಮಿಸ್ಸಾಗಿ ಹೋಗಿದ್ರೆ, ಅಲ್ಲಿ ಅಂಥ ಜಾಗಗಳಲ್ಲಿ ಹೊಸ್ದಾಗಿ ಅಡಿಕೆ ಗಿಡ ನೆಡೋದ್ರಿಂದ ಅದು ಸಮಾನವಾಗಿ ಇದ್ದರೂ ಇದು ಎಷ್ಟು ವಯಸ್ಸಿರುತ್ತೆ ಅಷ್ಟೇ ವಯಸ್ಸು ಬಂದಿರುತ್ತೆ. ಅವಾಗ ನಾವು ಲೇಟಾಗಿ ನೆಟ್ಟರೆ ಏನಾಗುತ್ತೆ ಅಂತಂದರೆ, ಇದು ಒಂದು ಅಡಿಕೆ ಫಸ್ಟ್ ನೆಟ್ಟಿರೋದು ಫಸ್ಟು ಬತ್ತಿರೋ ಟೈಮಲ್ಲಿ ಇನ್ನೊಂದು ಚಿಕ್ಕದಾಗಿರುತ್ತೆ. ಆ ಥರ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನಾವು. ದಯವಿಟ್ಟು ಹೊಸ್ದಾಗಿ ಅಡಿಕೆ ತೋಟ ಮಾಡೋಂಥ ರೈತರುಗಳು ದಯವಿಟ್ಟು ಈ ಥರ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂತಂದರೆ, ನಮ್ಮದೊಂದು ಕನಸಾಗಿರುತ್ತೆ, ನಾವೊಂದು ಅಡಿಕೆ ತೋಟ ಮಾಡಬೇಕು, ಅಡಿಕೆ ತೋಟ ಕಟ್ಟಬೇಕು ಅನ್ನೋದು ಅಷ್ಟೊಂದು ಸುಲಭದ ಮಾತಲ್ಲ ಸ್ನೇಹಿತರೆ. ಅದು ಏನೋ ಪ್ರತಿ ಅಡಿಕೆ ಗಿಡದ ಸಾಲುಗಳಿಗೆ ಹೋಗಿ ದಯವಿಟ್ಟು ನೋಡಬೇಕು. ಯಾಕೆ ಅಂತಂದರೆ, ಅಲ್ಲಿ ಒಂದೊಂದು ಸಾಲಲ್ಲಿ ಒಂದೊಂದು ಅಡಿಕೆ ಗಿಡಗಳಲ್ಲಿ ನೀರು ಬೀಳ್ತಾ ಇರುತ್ತೆ, ಇನ್ನೊಂದೊಂದು ಸಾಲುಗಳಲ್ಲಿ ಬೀಳ್ತಾ ಇರಲ್ಲ. ಅದು ಬೀಳ್ತಾ ಇರೋ ಸಾಲುಗಳಲ್ಲಿ ನೀರನ್ನ ಕೊಡೋವಂಥ ಜವಾಬ್ದಾರಿಯಾಗಿರುತ್ತೆ. ಯಾಕೆ ಅಂತಂದರೆ, ಇಲ್ಲಿ ಒಣಗಿಕೊಂಡು ಸತ್ತೋಗುತ್ತೆ. ನಾವು ಮತ್ತು ಇನ್ನೊಂದು ವಿಷಯ, ನಾವು ಒಂದು ವರ್ಷ ತನಕ, ಒಂದೂವರೆ ವರ್ಷದ ತನಕ ನಾವು ಉಳುಮೆ ಮಾಡಿಸ್ಕೊಬೇಕು. ಯಾಕೆ ಅಂತಂದರೆ, ಈ ಥರ ನೋಡ್ತಿರ್ಬೋದು, ನಾನು ಹಿಂದೆ ನಾವು ಉಳುಮೆ ಮಾಡಿಸಿದ್ದೀವಿ. ಏನಕ್ಕೆ ಅಂದರೆ, ನಮ್ಮದು 10x10 ಇದೆ ಅಡಿಕೆ ತೋಟ. ಅಲ್ಲಿ ನಾವು ಉಳುಮೆ ಮಾಡಿಸಿದ್ದೀವಿ. ಮತ್ತು ನೀವು ನೋಡ್ತಿರ್ಬೋದು, ಕಳೆ ಬತ್ತೈತೆ. ನಾವು ಕಳೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಕಳೆ ಇದ್ದರೂ ಏನೂ ಆಗಲ್ಲ. ದಯವಿಟ್ಟು ಏನು ಮಾಡಬೇಕು ಅಂತಂದರೆ, ಉಳುಮೆ ಮಾಡಿಸಿ ಒಂದು 2 ವರ್ಷದ ತನಕ ಮಾಡಿಸಿ. 2 ವರ್ಷದ ತನಕ ಮಾಡಿಸ್ಲೇಬೇಕು. ಯಾಕೆಂದರೆ ಅದು ನೀಟಾಗಿ ವ್ಯವಸಾಯ ಕೊಡ್ದಿದಾಗ ಗೆಡ್ಡೆಗಳು ಕೀಳೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಆಮೇಲೆ ಸೆತ್ತೆಗಳನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಸ್ನೇಹಿತರೆ, ನಾವು ಡ್ರಿಪ್ ಮಾಡಿರ್ತೀವಲ್ಲ, ಆ ಡ್ರಿಪ್ ಮಾಡುವಾಗ ಅಲ್ಲಲ್ಲಿ ಪೈಪ್ ಲೈನ್ಗಳು ಒಡೆದೋಗೋ ಚಾನ್ಸಸ್ ಇರ್ತವೆ. ಏನಕ್ಕೆ ಅಂತಂದರೆ, ಏನಾದರೂ ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡಿಸ್ಬೇಕಾದ್ರೆ ಅಲ್ಲಿ ಟೈರ್ ಹತ್ತಿ ಒಡೆದೋಗಿರೋ ಚಾನ್ಸ್ ಇರುತ್ತೆ. ಸಿಂಗಲ್ ನೇಗ್ಲು ಅಂತ ಅಂದರೆ, ನಾವು ಅಡಿಕೆ ಗಿಡ ನೆಡೋ ಟೈಮಲ್ಲಿ ಒಂದೊಂದು ಸ್ವಲ್ಪ ಕ್ರಾಚಸ್ ಅನ್ನೋದು ಪೈಪ್ ಲೈನಲ್ಲಿ ಆಗಿರುತ್ತೆ. ಅದನ್ನು ನಾವು ಸರಿಪಡಿಸ್ಕೋಬೇಕಾಗುತ್ತೆ. ಆದ್ದರಿಂದ ದಯವಿಟ್ಟು ನಾನು ಏನು ಹೇಳ್ತೀನಿ ಅಂದರೆ, ಅಡಿಕೆ ಗಿಡ ಹಾಕೋದು ದೊಡ್ಡದಲ್ಲ, ಅದನ್ನು ಮೇಂಟೈನ್ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಸಾಲಿಗೆ ಹೋಗ್ಬಿಟ್ಟು ಅಡಿಕೆ ಗಿಡನ ನೋಡಬೇಕು, ಅಲ್ಲಿ ನೀರು ಹೋಗ್ತಾ ಇದೆಯಾ ಇಲ್ವೋ ಅಂತ ಚೆಕ್ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು, ನಾವು ಅಡಿಕೆ ಗಿಡದ ಸುತ್ತ ಪಾತಿ ಮಾಡ್ಕೋಬೇಕಾಗುತ್ತೆ. ಪಾತಿ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ, ಅಲ್ಲೆಲ್ಲ ಅಡಿಕೆ ಗಿಡ, ಇಲ್ಲಿ ನೋಡಿ
ಇಲ್ಲಿ ಕಾಣಿಸ್ತಾ ಇದೆ, ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲೆಲ್ಲ ಅಡಿಕೆ ಸೊಸಿ ಸೆತ್ತೆ ಬಂದು ತುಂಬ ಇದು ಒಂಥರ ಮಂಕಾಗಿದೆ. ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇವಾಗ ಲೇಬರ್ ಕೊಟ್ಟೆ ಮಾಡಿಸ್ಬೇಕು ಇದು. ಅದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ, ಅಡಿಕೆ ತೋಟ ಮಾಡೋದು ದೊಡ್ಡದಲ್ಲ, ಅದನ್ನು ನೀಟಾಗಿ ಲೇಬರ್ ಕೈಲಿ ನೀಟಾಗಿ ವ್ಯವಸಾಯ ಮಾಡಿಸ್ಕೊಬೇಕು. ಅದು ಅಲ್ದೇ ಗಿಡ ಸುತ್ತ ಹೋಗ್ಬೇಕು, ಒಂದೊಂದು ಗಿಡಕ್ಕೂ ಹೋಗಿ ವಿಸಿಟ್ ಕೊಡ್ತಾ ಇರ್ಬೇಕು ನಾವು. ಏನಕ್ಕೆ ಅಂತಂದ್ರೆ ಅಲ್ಲಿ ಮೊದಲೇ ಹೇಳ್ದಂಗೆ ನೀರು ಹೋಗ್ತಾ ಇರೋಲ್ಲ, ಅಲ್ಲಲ್ಲಿ ಒಂದು ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ. ಅಲ್ಲಿ ಹೋದಾಗ ಗೊತ್ತಾಗುತ್ತೆ ನಮಗೆ. ಆಮೇಲೆ ಇನ್ನೊಂದು ಹೇಳಿದ್ದೀನಿ ನಾನು, ಅಡಿಕೆ ಗಿಡ ಎಲ್ಲೆಲ್ಲಿ ಹೋಗಿರುತ್ತೆ ಬೇಗ ಅಲ್ಲಲ್ಲೇ ಅಡಿಕೆ ಗಿಡಗಳನ್ನ ಹಾಕೊಳ್ಳೋದ್ರಿಂದ ಸಮಾನತೆಯಾಗಿ ಬೆಳೀತದೆ. ಒಂದೇ ರೀತಿ ಫಸ್ಲನ್ನ ಒಂದೇ ವಯಸ್ಸುಗಳಲ್ಲಿ ಒಂದೇ ಥರ ವಯಸ್ಸು ಇರ್ತದೆ. ಅದೇ ಹಿಂದೆ ಮುಂದೆ ಆಗ್ಬೋದು, 3 ತಿಂಗಳು 4 ತಿಂಗಳು ಹಿಂದೆ ಮುಂದೆ, ಆದರೂ ಒಂದೇ ರೀತಿ ಇಳುವರಿ ಇರ್ತದೆ ಸ್ನೇಹಿತರೆ. ಇಷ್ಟ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.